ಒಂದು ಸೂಪರ್ ಹಿಟ್ ಸಿನಿಮಾ ಅಮೆರಿಕಾ ಸಿನಿಮಾ. ಸೊ ಈಗ ಅಮೆರಿಕಾ 2 ಸಿನಿಮಾದಲ್ಲಿ ಸೊ ಶಾನ್ವಿ ಶ್ರೀವಾಸ ನಟಿಸಿದ್ದಾರೆ. ಸೊ ಅವ್ರನ್ನೇ ಮಾತಾಡ್ಸೋಣ. ಶಾನ್ವಿ ಅವರೇ, ಸಹಜವಾಗಿ ಅಂದರೆ ಒಂದು ತುಂಬ ದೊಡ್ಡ ಸೂಪರ್ ಹಿಟ್ ಸಿನಿಮಾ ಅಮೆರಿಕಾ. ಸೊ ಇವಾಗ ಅವತ್ತು ಸಿನಿಮಾ ನೋಡಿರೋಂಥವ್ರು ಇವತ್ತು ಅಮೆರಿಕಾ 2 ನೋಡೋಕೆ ಬರೋವಂಥವ್ರಿಗೆ ಏನು ಅಂದರೆ ಒಂದು ರೀತಿ ಸಿಮಿಲಾರಿಟಿ ಕಾಣಿಸ್ಬೋದು. ಸೊ ಏನು ಇಂಟ್ರೆಸ್ಟಿಂಗ್ ಅನಿಸ್ಬೋದು ಅನ್ನೋಂಥದ್ದು ನಿಮ್ಮ ಮುಖಾಂತರ ಹೇಳೋಂಥದ್ದಾದರೆ? ಐ ಥಿಂಕ್ ಇಮೋಷ್ನಲ್ ಡೈನಮಿಕ್ಸ್ ತುಂಬ ಇದೆ. ಆ್ಯಂಡ್ ಅಮೆರಿಕಾ 1 ಮತ್ತು ಅಮೆರಿಕಾ 2 ಅಲ್ಲಿ ಸಿಮಿಲ್ಯಾರಿಟೀಸ್ಗಿಂತ ಆ ಎಮೋಷನ್ಸ್ ಸಿಮಿಲರ್ ಇದೆ. ಐ ಥಿಂಕ್ ನಾಗತಿಹಳ್ಳಿ ಸರ್ ಸಿನಿಮಾ ಹ್ಯೂಮನ್ ಇಮೋಷನ್ಸ್ನ ಚೆನ್ನಾಗಿ ಟಚ್ ಮಾಡ್ತಾರೆ. ಸೊ ಐ ಥಿಂಕ್ ದ್ಯಾಟ್ಸ್ ದ ಕಾಮನ್ ಥಿಂಗ್. ಎಸ್, ಇನ್ ಪರ್ಟಿಕ್ಯುಲರ್ ಆಗಿ ಅಂತಂದರೆ ಈಗ ಅವತ್ತಿನ ಪ್ರತಿ ಪಾತ್ರ ಆಗಿರ್ಬೋದು ಮತ್ತು ಪ್ರತಿ ಹಾಡುಗಳು ಕೂಡ ಇವತ್ತಿಗೂ ಕೂಡ ಅಂದರೆ ತುಂಬ ಫೇವ್ರೇಟ್ ಆಗಿರುತ್ತೆ ಎಷ್ಟೋ ಜನಕ್ಕೆ. ಸೊ ಈ ಸಿನಿಮಾದಲ್ಲಿನ ನಿಮ್ಮ ಪಾತ್ರದ ವಿಶೇಷತೆ ಯಾಕಂತಂದರೆ ಅವತ್ತು ಕಂಪೇರ್ ಮಾಡ್ಕೊಂಡು ಒಂದು ಸಿನಿಮಾ ನೋಡೋಕ್ಕೆ ಶುರು ಮಾಡ್ತಾರೆ ಜನ, ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? How much ever I say don't compare, they'll end up comparing. I think ನೀವು ಲೈಕ್ ಐ ಸೆಡ್, ನೀವು ಹಾರ್ಟಿಂದ, ನೀವು ಹೃದಯದಿಂದ ನೋಡಿ ಸಿನಿಮಾ ನಿಮ್ಮ. ಆ್ಯಂಡ್ ಖಂಡಿತ ನಮ್ಮ 3 ಜನರದ್ದು ಕ್ಯಾರೆಕ್ಟರ್ಸ್ ನೀವು ಮನೆಗೆ ತಗೊಂಡು ಹೋಗ್ತೀರಾ. ಯು ಹ್ಯಾವ್ ಟು ವಾಚ್ ಇಟ್ ಫ್ರಮ್ ಹಾರ್ಟ್. ಇನ್ನು ಪರ್ಟಿಕ್ಯುಲರ್ ಆಗಿ ಅದೇ ನಾಗತಿಹಳ್ಳಿ ಚಂದ್ರಶೇಖರ್ ಸರ್ ಜೊತೆ ವರ್ಕ್ ಮಾಡಿದಂಥ ಎಕ್ಸ್ಪೀರಿಯೆನ್ಸು. ಯಾಕಂತಂದರೆ ಅವತ್ತಿನ ಯಾವ ಮೌನ ಮುರಳೀಕರ ಇತ್ತು ಸಾಂಗ್ ಇವತ್ತು ಕೂಡ ಎಷ್ಟೋ ಜನಕ್ಕೆ ಇಷ್ಟ ಆಗುವಂಥದ್ದು. ಸೊ ನಿಮ್ಮ ಸಿನಿಮಾದ ಈಗ ರನ್ ಸಾಂಗ್ ಕೂಡ ರಿಲೀಸ್ ಆಗಿದೆ. ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? I hope people like what we have done in this film. Expectations ತುಂಬ ಜಾಸ್ತಿ ಇದೆ ಬಿಕಾಸ್ ನಾಗತಿಹಳ್ಳಿ ಸರ್ ಎಕ್ಸ್ಪೆಕ್ಟೇಷನ್ನ ಸೆಟ್ ಮಾಡಿದ್ದಾರೆ. ಅಷ್ಟೊಂದು ಚೆನ್ನಾಗಿರೋ ಫಿಲ್ಮ್ ಸಾಂಗ್ಸ್ ಕೊಟ್ಟಿದ್ದಾರೆ. I hope I can just wish and hope that people appreciate this also. ಎಸ್ ಮೇಡಮ್, ಈಗ ಸದ್ಯಕ್ಕೆ ಅಂದರೆ ಒಂದು ಟಿಕೆಟ್ ಕೊಟ್ಟಿದ್ದೀರಿ, ಫ್ಲೈಟ್ ಟಿಕೆಟ್ ಕೊಟ್ಟಿದ್ದೀರಿ. ಸೊ ಸಿನಿಮಾಗೆ ಬನ್ನಿ ಅನ್ನೋಂಥ ಒಂದು ಇನ್ವಿಟೇಷನ್ ಕೊಟ್ಟಿದ್ದೀರಿ. ಇದೆಲ್ಲದ್ರ ಜೊತೆಗೆ ಕನ್ನಡ ಸಿನಿಮಾಗಳಿಗೆ, ಥಿಯೇಟ್ರ್ಗಳಿಗೆ ಜನ ಬರುವಂಥ ರೀತಿ ಹೇಗೆ ಬದಲಾಗಿದೆ ಅಂತ ಅನಿಸುತ್ತೆ? ಸೊ ಸಿನಿಮಾ ತಂಡ ಜನರನ್ನ ಸೆಳೀಲಿಕ್ಕೆ ಏನೆಲ್ಲ ಪ್ಲ್ಯಾನ್ ಮಾಡ್ತಾ ಇದೆ ಅಂತ ಇನ್ನೊಂದ್ಸಲ ಕೇಳಿ. ಏನ್ರಿ, ಹೇಗೆ ಪ್ಲ್ಯಾನ್ ಮಾಡ್ತಾ ಇದೆ ಜನ ಥಿಯೇಟ್ರಿಗೆ ಬರೋಕ್ಕೆ ಅಂತ? ಅದು ಜನ ಪ್ಲ್ಯಾನ್ ಮಾಡಬೇಕು. ಈಗ ಸೋ ಮೆನಿ ಯಾವ ಫುಲ್ ಆ್ಯಕ್ಷನ್ ಸಿನಿಮಾಸ್ ಬರ್ತಾ ಇದೆ, ಲಾರ್ಜರ್ ದೆನ್ ಲೈಫ್ ಸಿನಿಮಾ ಬರ್ತಾ ಇದೆ. ಅದಕ್ಕೋಸ್ಕರ ಜನ ಥಿಯೇಟರಲ್ಲಿ ಹೋಗ್ತಾ ಇದ್ದಾರೆ. ಬಟ್ ಬೇಸಿಕ್ ಇಂಟೆನ್ಷನ್ ಆಫ್ ಸಿನಿಮಾ ವಿಚ್ ಯೂಸ್ ಟು ಬಿ ವಾಸ್ ಒಂದು ಚೆನ್ನಾಗಿರೋ ಸಿನಿಮಾ ನೋಡೋಣ, ವಿಚ್ ಮೇಕ್ಸ್ ಯು ಇಮೋಷ್ನಲ್, ವಿಚ್ ಮೇಕ್ಸ್ ಯು ಹ್ಯಾಪಿ. ಆ ಥರ ಸಿನಿಮಾ ನೋಡಬೇಕಾದ್ರೆ ಥಿಯೇಟರಲ್ಲಿ ನೀವು ಹೋಗಿ ಅಮೆರಿಕಾ 2 ನೋಡಬೇಕು. ಎಸ್, ಇದೆಲ್ಲದ್ರ ಜೊತೆಗೆ ಅಂದರೆ ಹೇಳ್ತಾ ಇದ್ರೆ ಒಂದು ಒಳ್ಳೆ ಸಿನಿಮಾ ನೋಡೋಣ ಅಂತ ಕಲ್ಪನೆಯಲ್ಲಿ ಜನ ಇರ್ತಾರೆ ಅಂತ. ಬಟ್ ಇದನ್ನು ಹೊರತುಪಡಿಸಿ ಹೇಳೋಂತಂದರೆ ಒಂದಿಷ್ಟು ಪ್ಯಾನ್ ಇಂಡಿಯಾ ಸಿನಿಮಾಗಳಿಗೆ, ದೊಡ್ಡ ಸಿನಿಮಾಗಳಿಗೆ ಮಾತ್ರ ಜನ ಕಾಯ್ಕೊಂಡು ಕೂಡುವಂಥ ಒಂದು ಎನ್ವಿರಾನ್ಮೆಂಟ್ ಏನೋ ಕ್ರಿಯೇಟ್ ಆಗ್ತಾ ಇದೆ ಅಂತ ಅನ್ನಿಸ್ತಿದೆಯಾ, ಹೇಗೆ ಅಂತ? ಇನ್ನೊಂದ್ಸಲ ಕೇಳಿ. ಪ್ಯಾನ್ ಇಂಡಿಯಾ ಸಿನಿಮಾಗಳಿಗೆ ಮಾತ್ರ ಜನ ಹೋಗುವಂಥದ್ದು ಅಥವಾ ದೊಡ್ಡ ಸಿನಿಮಾಗಳಿಗೆ ಕಾಯ್ಕೊಂಡು ಕೂಡುವಂಥ ಒಂದು ಎನ್ವಿರಾನ್ಮೆಂಟ್ ಬಿಲ್ಡ್ ಆಗ್ತಾ ಇದೆ ಅಂತ? ಆ್ಯಕ್ಚುಲಿ ಅದು ಚೆನ್ನಾಗಿದೆ, ಬಟ್ ಇಟ್ ಶುಡ್ ನಾಟ್ ಬಿಕಮ್ ಅ ಡ್ರಾಬ್ಯಾಕ್. ಪ್ಯಾನ್ ಇಂಡಿಯಾ ಸಿನಿಮಾ ನಮ್ಮ ಕನ್ನಡ ಸಿನಿಮಾಗೋಸ್ಕರ ತುಂಬಾ ಚೆನ್ನಾಗಿದೆ. ಗೆಳಿಬೇಕು, ಇಟ್ ಹ್ಯಾಸ್ ಟು ಗೋ ಅಪ್. ಬಟ್ ಕನ್ನಡ ಸಿನಿಮಾಗೋಸ್ಕರ ಕೂಡ ಜನ ಬರಬೇಕು ಥಿಯೇಟರಲ್ಲಿ. ಇಲ್ಲಾಂದರೆ ತುಂಬ ನಾಟ್ ಜಸ್ಟ್ ಫಾರ್ ಆ್ಯಕ್ಟರ್ಸ್ ಬಟ್ ತುಂಬ ಅನ್ಎಂಪ್ಲಾಯ್ಮೆಂಟ್ ಬರುತ್ತೆ. ಆ್ಯಂಡ್ ದ್ಯಾಟ್ ವಿ ಡೋಂಟ್ ವಾಂಟ್. I think for me the most important reason is giving employment to people, which will go away if you don't start watching Kannada films. Yes.